ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನಲ್ಲಿ ಸಂತ ಸೇವಾಲಾಲ್ ಜಯಂತಿ ಮಹೋತ್ಸವ 257 ಹನೂರಿನ ಮಾದೇಶ್ವರ ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗಿದೆ. ಹನೂರಿನ RMC ಮೈದಾನದಿಂದ ಬೆಳಗ್ಗೆ 9 ಗಂಟೆಗೆ ಸಾರೋಟ್ನಲ್ಲಿ ಸೇವಾಲಾಲ್ ಜಯಂತಿ ಮತ್ತು ಸೇವಾಲಾಲ್ ಭಾವಚಿತ್ರವನ್ನು ಕಲಾತಂಡಗಳ ಮೂಲಕ ವಿವಿಧ ಕಲಾತಂಡಗಳ ಮೂಲಕ ಹನೂರು ಪಟ್ಟಣದ ಮೇಲೆ ಮೆರವಣಿಗೆ ಮೂಲಕ ಸಾಗಿ ಮೈಸೂರು, ಮಂಡ್ಯ, ಚಾಮರಾಜನಗರ ವಿಭಾಗೀಯ ಮಟ್ಟದ ಸಮಾವೇಶ, ಬಂಜಾರ ಜಾತ್ರೆ ಅಂತ ಹೇಳ್ಬೋದು, ಬಂಜಾರ ಸಮಾವೇಶ ಅಂತ ಹೇಳ್ಬೋದು. ಇದನ್ನು ಮಾದೇಶ್ವರ ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗಿದೆ. ಹನೂರು ಕ್ಷೇತ್ರ ಶಾಸಕ MR ಮಂಜುನಾಥ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುತ್ತಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ವೆಂಕಟೇಶ್, ಮಹಾದೇವಪ್ಪ ಸೇರಿದಂತೆ ಲೋಕಸಭಾ ಸದಸ್ಯರಾದ ಸುದೀಪ್ ಬೋಸ್ ಮತ್ತು ಹನೂರು ಕ್ಷೇತ್ರದ ಶಾಸಕ MR ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನೆರವೇರಲಿದೆ. ಚಾಮರಾಜನಗರ ಜಿಲ್ಲೆಯ ಎಲ್ಲ ಶಾಸಕರುಗಳು, ಮಾಜಿ ಶಾಸಕರು ಸೇರಿದಂತೆ ಗಣ್ಯರು ಭಾಗವಹಿಸಿದ್ದಾರೆ. ನಾನು ಶಾಂತರಾಜು ಎಂ, ಜಿಲ್ಲಾ ಲಂಬಾಣಿ ಬಂಜಾರ ಸಂಘದ ಗೌರವಾಧ್ಯಕ್ಷ ಹಾಗೂ ಈ ಕಾರ್ಯಕ್ರಮದ ಕಮಿಟಿಯಲ್ಲಿ ನಾನು ಕೂಡ ಒಬ್ಬ ಸದಸ್ಯ ಅಂತ ತಿಳ್ಕೊಳ್ಳಿ. ಬಂಧುಗಳೇ, ದಿನಾಂಕ 28/2/2026 ನಡೆಯುವ ಈ ಕಾರ್ಯಕ್ರಮವನ್ನು ನಾವು ವಿಜೃಂಭಣೆಯಿಂದ ಮಾಡಬೇಕು. ಜೊತೆಯಲ್ಲಿ ಕಾರ್ಯಕ್ರಮಕ್ಕೆ ನಮ್ಮ ಜನಾಂಗವಲ್ಲದೆ ಇತರೆ ಜನಾಂಗದವರು ಬರ್ತಾರೆ. ಕಾರ್ಯಕ್ರಮದಕ್ಕೆ ಅವರನ್ನು ನಾವು ಸ್ವಾಗತ ಮಾಡಬೇಕು. ಮತ್ತು ಈ ಕಾರ್ಯಕ್ರಮ ಹೇಗಿರಬೇಕು ಅಂತಂದರೆ, ನಮ್ಮ ಜನಾಂಗದಿಂದ ಇಂಥ ಒಂದು ಕಾರ್ಯಕ್ರಮ ಕೊಡ್ತಾರಾ ಅನ್ನುವಂತಹ ಒಂದು ಪ್ರಶಂಸೆಯನ್ನು ನಾವು ತಗೊಳ್ಬೇಕಾಗುತ್ತೆ. ಈ ಕಾರ್ಯಕ್ರಮಕ್ಕೆ ನಾವು ಎಲ್ಲರನ್ನೂ ಆಹ್ವಾನ ಮಾಡಿದ್ದೀವಿ. ನಮ್ಮ ಜನಗಳನ್ನ ಮೊದಲು ಆಹ್ವಾನ ಮಾಡಿದ್ದೀವಿ. ಎಲ್ಲ ತಾಂಡಗಳಿಗೆ ನೌಕರರ ಸಂಘದವರು ಮತ್ತು ಇನ್ನು ಬೇರೆ ಇತರೆ ಸಂಘದವರ ಜೊತೆಯಲ್ಲಿ ಗೂಡಿ ಅವರ ಜೊತೆ ನಾವು ತಾಂಡಗಳಿಗೆ ಭೇಟಿ ನೀಡಿ ನಾವು ಎಲ್ಲರನ್ನೂ ಆಹ್ವಾನ ಮಾಡಿದ್ದೀವಿ. ಇದರ ಜೊತೆಯಲ್ಲಿ ನಮ್ಮ ಸೆಲೆಬ್ರಿಟಿಗಳಾದಂತಹ ಹನುಮಂತು, ರಮೇಶ್ ಲಮಾಣಿ ಇವ್ರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೀವಿ. ಅವರು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಅದಲ್ಲದೆ ನಮ್ಮ ಚಾಮರಾಜನಗರ ಜಿಲ್ಲೆಯ ಮುಖಂಡರುಗಳಲ್ಲದೆ ಮೈಸೂರು ಜಿಲ್ಲೆ, ಮಂಡ್ಯ ಜಿಲ್ಲೆಯ ಮುಖಂಡರುಗಳು, ಅಲ್ಲಿನ ಶಾಸಕರುಗಳು ಆದಂತಹ ನರೇಂದ್ರ ಸ್ವಾಮಿ, ಮಂಡ್ಯ ಜಿಲ್ಲೆಯ ಶಾಸಕರಾದಂತಹ ನರೇಂದ್ರ ಸ್ವಾಮಿ ಅವರು, ಮೈಸೂರು ಜಿಲ್ಲೆಯಲ್ಲಿ ಶಾಸಕರಾಗಿರುವಂತಹ ಎಚ್.ಡಿ. ಕೋಟೆಯ ಅನಿಲ್ ರವರು, ಚಾಮರಾಜನಗರ ಜಿಲ್ಲೆಯ ಹನೂರು ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಮಂಜುನಾಥ್ ರವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಹಾಗೆ ಪುಟ್ಟರಂಗ ಶೆಟ್ಟರು, ಚಾಮರಾಜನಗರ ಜಿಲ್ಲೆಯ ಶಾಸಕರು, ಕೊಳ್ಳೇಗಾಲದ ಶಾಸಕರಾದಂತಹ ಕೃಷ್ಣಮೂರ್ತಿ ಅವರು, ಗುಂಡ್ಲುಪೇಟೆ ಶಾಸಕರಾದಂತಹ ಗಣೇಶ್ ಪ್ರಸಾದ್ ಇವರನ್ನೆಲ್ಲರೂ ಆಹ್ವಾನ ಮಾಡಿದ್ದೀವಿ. ಅದಲ್ಲದೆ ಮೈಸೂರು ಜಿಲ್ಲೆಯ ಅನಿಲ್ ಚಿಕ್ಕಮಾದು ಅವ್ರನ್ನ, ಮಂಡ್ಯ ಜಿಲ್ಲೆಯ ನರೇಂದ್ರ ಸ್ವಾಮಿರವ್ರನ್ನ, ಮಾಜಿ ಶಾಸಕರಾದಂತಹ ನರೇಂದ್ರ ರಾಜುಗೌಡರು, ಪರಿಮಳಾ ನಾಗಪ್ಪನವರು, ದತ್ತೇಶ್ರವರು, ನಿಶಾಂತ್ ರವರು, ವೆಂಕಟೇಶ್ ರವರು ಇವರು ಕೂಡ ಆಹ್ವಾನ ಮಾಡಿದ್ದೀವಿ. ಹಾಗೆ ಬೇರೆಯ ಕೊಳ್ಳೇಗಾಲದ ಮಹೇಶ್ ಸರ್ ಅವ್ರನ್ನೂ ಆಹ್ವಾನ ಮಾಡಿದ್ದೀವಿ. ಬಾಲರಾಜುರವ್ರನ್ನ ಆಹ್ವಾನ ಮಾಡಿದ್ದೀವಿ. ಮಾಜಿ ಶಾಸಕರಾದಂತಹ GN ನಂಜುಂಡಸ್ವಾಮಿ ಇವ್ರನ್ನೂ ಕೂಡ ಆಹ್ವಾನ ಮಾಡಿದ್ದೀವಿ. ಜೊತೆಯಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಅಂತಂದ್ಬಿಟ್ಟು ಪಣ ತೊಟ್ಟು ನಾವು ನಿರಂತರವಾಗಿ ಅವ್ರನ್ನ ಆಹ್ವಾನಿಸಲು ಆಹ್ವಾನ ಪತ್ರಿಕೆಯನ್ನ ತಲುಪಿಸುವಂತ ಕಾರ್ಯವನ್ನ, ಹಾಗೆ ಹನೂರಿನ ವಿಭಾಗ ಮಟ್ಟದ 287ನೇ ಸೇವಾಲಾಲ್ ಜಯಂತ್ಯೋತ್ಸವ ಕಾರ್ಯಕ್ರಮ ಬಂಜಾರ ಮಳಾವೋ ಕಾರ್ಯಕ್ರಮವನ್ನ ಚಾಮರಾಜನಗರ ಜಿಲ್ಲಾ ಬಂಜಾರ ಸೇವಾ ಸಂಘ, ಚಾಮರಾಜನಗರ ಜಿಲ್ಲಾ ಬಂಜಾರ ನೌಕರರ ಸಂಘ, ಬಂಜಾರ ವಿವಿಧ ತಾಂಡಗಳ ನಾಯಕ್, ಡಾವೋ, ಕಾರ್ಬಾರಿ, ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಮಹಿಳಾ ಸಂಘಗಳು, ಯುವಕ ಸಂಘಗಳು, ಜಿಲ್ಲಾ ಬಂಜಾರ ಸೇವಾ ಸಂಘ, ಹೀಗೆ ಬೇರೆ ಬೇರೆ ನಮ್ಮ ಜಿಲ್ಲೆಯಲ್ಲದೆ ಬೇರೆ ಜಿಲ್ಲೆಯ ಎಲ್ಲಾ ಸಂಘಗಳ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಪರಮ ಪೂಜ್ಯ ಜಗದ್ಗುರುಗಳಾದಂತಹ ಸರ್ದಾರ್ ಸೇವಾಲಾಲ್ ಸ್ವಾಮೀಜಿಗಳು ಚಿತ್ರದುರ್ಗ, ಸೇವಾಲಾಲ್ ಸೈನಾ ಭಗತ್ ಸ್ವಾಮೀಜಿ ಶಿವಮೊಗ್ಗರವರು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮದ ಉದ್ಘಾಟನೆಗೆ ವೆಂಕಟೇಶ್ ಜಿಲ್ಲಾ ಉಸ್ತುವಾರಿ ಸಚಿವರು, ಪಶುಸಂಗೋಪನಾ ಮತ್ತು ರೇಷ್ಮೆ ಸಚಿವರು ಇವರನ್ನ ಆಹ್ವಾನ ಮಾಡಿದ್ದೀವಿ. ಹಾಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸನ್ಮಾನ್ಯ ಶ್ರೀ MR ಮಂಜುನಾಥ್ ಸರ್ ಅವರು, ಶಾಸಕರು ಹನೂರು ಕ್ಷೇತ್ರ, ಇವರು ವಹಿಸ್ತಾ ಇದ್ದಾರೆ. ಸೇವಾಲಾಲರ ಭಾವಚಿತ್ರ ಅನಾವರಣವನ್ನ
ಸನ್ಮಾನ್ಯ ಶ್ರೀ ಎಚ್.ಸಿ. ಮಹದೇವಪ್ಪನವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರು, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರ ಇವರು ಅನಾವರಣ ಮಾಡ್ತಾ ಇದ್ದಾರೆ. ಹಾಗೆ ಬಂಜಾರ ತಾಂಡಗಳ ನಾಯಕಗಳಿಗೆ ಸನ್ಮಾನವನ್ನ ಸನ್ಮಾನ್ಯ ಶ್ರೀ ಸುನಿಲ್ ಬೋಸ್ ರವರು, ಲೋಕಸಭಾ ಸದಸ್ಯರು, ಚಾಮರಾಜನಗರ ಇವರು ಈ ಕಾರ್ಯವನ್ನ ನೆರವೇರಿಸಿಕೊಡ್ತಾರೆ. ಪುಷ್ಪಾರ್ಚನೆಯನ್ನ ಸನ್ಮಾನ್ಯ ಶ್ರೀಮತಿ ರೂಪಾ ಮೇಡಮ್ ರವರು, ಜಿಲ್ಲಾಧಿಕಾರಿಗಳು, ಚಾಮರಾಜನಗರ ಇವರು ನಡೆಸಿಕೊಡ್ತಾರೆ. ನಿವೃತ್ತ ಸೈನಿಕರಿಗೆ ಸನ್ಮಾನವನ್ನ ಸನ್ಮಾನ್ಯ ಶ್ರೀ ಮುತ್ತುರಾಜುರವರು, ಪೊಲೀಸ್ ವರಿಷ್ಠಾಧಿಕಾರಿಗಳು, ಚಾಮರಾಜನಗರ ಇವರು ವಹಿಸ್ತಾ ಇದ್ದಾರೆ. ಹೀಗೆ ಕಾರ್ಯಕ್ರಮವನ್ನ ನಮ್ಮ ಸಂಘದ ಇತರೆ ಬೇರೆ ಬೇರೆ ಸದಸ್ಯರುಗಳು, ಅಧ್ಯಕ್ಷರುಗಳು, ವಿವಿಧ ಸಂಘಟನೆಯ ಸ್ಟೇಟ್ನಲ್ಲಿರುವಂತಹ ನಿಮ್ಮೆಲ್ಲರಿಗೂ ಚಿರಪರಿಚಿತರಾದಂತಹ ಸುಭಾಷ್ ರಾಥೋಡ್ ಸರ್ ಅವರು, ನಿವೃತ್ತ ನ್ಯಾಯಾಧೀಶರು, ಇವರು ಮುಖ್ಯ ಭಾಷಣಕಾರರಾಗಿ ನಮಗೆ ತಿಳುವಳಿಕೆಯನ್ನು ನೀಡಲಿದ್ದಾರೆ. ಹೀಗೆ ಅನೇಕ ಗಣ್ಯರು, ಗಣ್ಯಮಾನ್ಯರು, ನಮ್ಮ ಜನಾಂಗದ ಸೆಲೆಬ್ರಿಟಿಗಳು, ನಮ್ಮ ಜನಾಂಗದ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಆದ್ದರಿಂದ ಈ ಕಾರ್ಯಕ್ರಮವನ್ನು ನಾವು ಶಿಸ್ತಿನಿಂದ ಮಾಡಬೇಕಾಗಿದೆ. ಹಾಗೆ ನಮ್ಮ ಜನಾಂಗದ ಯುವಕರು ಈ ಕಾರ್ಯಕ್ರಮವನ್ನು ಪೊಲೀಸ್ಗಿಂತ ಹೆಚ್ಚು ಜನಕ್ಕೆ ರಕ್ಷಣೆ ಕೊಡುವಂತ ಕೆಲಸವನ್ನ ನಮ್ಮ ಜನಾಂಗದ ಯುವಕರು ಮಾಡಬೇಕಾಗಿದೆ. ಆ ಕೆಲಸ ಆಗಬೇಕಿದೆ. ಹಾಗೆ ಮಹಿಳಾ ಮತ್ತು ಪುರುಷರಿಗೆ ಬೇರೆ ಕೌಂಟರ್ನ ವ್ಯವಸ್ಥೆಯನ್ನು ಕೂಡ ನಾವು ಬೇರೆ ಬೇರೆ ಇದನ್ನ ಮಾಡ್ತಾ ಇದ್ದೀವಿ. ಮಾದೇಶ್ವರ ಕ್ರೀಡಾಂಗಣದಲ್ಲಿ ಮಾಡ್ತಾ ಇದ್ದೀವಿ. ಆಮೇಲೆ ಊಟದ ವ್ಯವಸ್ಥೆ ಇರುತ್ತೆ, ಬೆಳಗಿನ ಉಪಹಾರದ ವ್ಯವಸ್ಥೆ, ಬಂದಂತವರಿಗೆ, ದೂರದಿಂದ ಬಂದವರಿಗೆ ಇವೆಲ್ಲ ವ್ಯವಸ್ಥೆಗಳನ್ನ ಈಗಾಗಲೇ ನಮ್ಮ ಮಾನ್ಯ ಶಾಸಕರು ಮಾಡಿದ್ದಾರೆ. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವು ಈಡೇರಬೇಕು. ಆಮೇಲೆ ನಾವು ಎಲ್ಲಕ್ಕಿಂತ ಮುಖ್ಯವಾಗಿ ಕಾರ್ಯಕ್ರಮವನ್ನ ಈ ಒಂದು ಜನಾಂಗದವರು ಮಾಡೋದಕ್ಕೆ ಶಕ್ತಿ ಇದೆಯಾ ಅನ್ನೋದನ್ನ ನಾವು ಪ್ರದರ್ಶನ ಮಾಡಬೇಕಾಗಿದೆ. ಹಂಗಾಗಿ ಶಿಸ್ತಿನಿಂದ ವರ್ತನೆ ಮಾಡಬೇಕಾಗಿದೆ. ಕಾರ್ಯಕ್ರಮ ಮುಗಿಯುವವರೆಗೆ ಅಲ್ಲಾಡದೆ ಎಲ್ಲರನ್ನು ಗೌರವದಿಂದ ಕಾಣಬೇಕು. ಎಲ್ಲರೂ ಏನು ಮಾತಾಡ್ತಾರೆ ಅದನ್ನ ಕೇಳಬೇಕು, ಕಿವಿಗೆ ಹಾಕೊಳ್ಬೇಕು. ನಮ್ಮ ಶೇವಲಾರು ಹೇಳ್ದಂಗೆ ಮೊದಲು ಜಾಣ್ಜೋ, ಮಾಂಜೋ, ಛಾಣ್ಜೋ ಅಂದಂಗೆ ಅವರ ನಾಣ್ಣುಡಿಯಂತೆ ನಾವು ಯಾವುದೇ ಒಂದು ವಿಚಾರವನ್ನ ಮೊದಲು ಆಲಿಸಬೇಕು. ನಂತರ ಅದು ಒಳ್ಳೇದು ಕೆಟ್ಟದು ಅನ್ನೋದನ್ನ ತಿಳ್ಕೊಳ್ಬೇಕು. ನಂತರ ಯಾವುದನ್ನ ತಗೊಳ್ಬೇಕು, ಯಾವುದನ್ನ ಬಿಡಬೇಕು ಅನ್ನುವಂತ ಕೆಲಸವನ್ನ ನಾವು ಮಾಡಬೇಕಾಗಿದೆ. ಬಂಧುಗಳೇ, ದಿನಾಂಕ 28/2/2026 ಶನಿವಾರ ಆರ್ಎಂಸಿ ಮೈದಾನದಿಂದ ಕಾರ್ಯಕ್ರಮ ಮೆರವಣಿಗೆಯ ಮೂಲಕ, ಸೇವಾಲಾಲ್ ಭಾವಚಿತ್ರದ ಮೆರವಣಿಗೆಯ ಮೂಲಕ ಕಲಾ ತಂಡದೊಂದಿಗೆ ಸ್ಟಾರ್ಟ್ ಆಗುವಂತಹ ಈ ಕಾರ್ಯಕ್ರಮಕ್ಕೆ ನಾವು ಯಾವುದಾದರೂ ಒಂದು ಕಡೆಯ ರಸ್ತೆಯನ್ನ ಬಳಕೆ ಮಾಡಬೇಕು, ಇನ್ನೊಂದು ಕಡೆ ವಾಹನ ಚಲಿಸುವುದನ್ನ ಅಡ್ಡಿಪಡಿಸಬಾರದು. ಪ್ರಯಾಣಿಕರಿಗೆ ನಾವು ಸರಿಯಾದ ರೀತಿಯಲ್ಲಿ ಸಹಕಾರ ನೀಡಬೇಕು. ಜೊತೆಯಲ್ಲಿ ನಾವು ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ತಾಂಡಗಳಿಂದ ಬರೋದ್ರಿಂದ ಬಸ್ಸುಗಳ ವ್ಯವಸ್ಥೆ ಇರುತ್ತೆ. ಆ ಬಸ್ಸುಗಳನ್ನ ಅದಕ್ಕೆ ಬೇರೆ ಒಂದು ಸಪರೇಟ್ ಆಗಿ ನಾವು ಬಸ್ ನಿಲ್ಲಿಸುವಂತ ಜಾಗವನ್ನ ಮಾಡಿದೀವಿ. ಆ ಜಾಗದಲ್ಲೇ ಬಸ್ಗಳನ್ನ ನಿಲ್ಲಿಸುವಂತದ್ದು ಆಗಬೇಕು. ಹಾಗೆ ಪೊಲೀಸ್ನವರು ನಮಗೆ ಸಹಕಾರ ಕೊಡುವುದರ ಜೊತೆಯಲ್ಲಿ ನಾವು ಪೊಲೀಸ್ನವರಿಗೆ ಹೆಚ್ಚು ಸಹಕಾರವನ್ನು ಕೊಟ್ಟು ಅವರು ಶಿಸ್ತನ್ನ ಪಾಲನೆ ಮಾಡ್ತಾರೆ, ಅವ್ರು ಹೇಳ್ತಾರೆ, ಆ ಶಿಸ್ತನ್ನ ಪಾಲನೆ ಮಾಡುವಂತ ಕೆಲಸವನ್ನ ನಾವು ಮಾಡಬೇಕಾಗಿದೆ. ಬೆಳಿಗ್ಗೆ ಆರ್ಎಂಸಿ ಮೈದಾನದಿಂದ ಸ್ಟಾರ್ಟ್ ಆಗುವಂತದ್ದಲ್ಲಿ ಸುಮಾರು 15 ಕಲಾ ತಂಡಗಳು 10 ಗಂಟೆಗೆ, ಬೆಳಿಗ್ಗೆ 9 ಗಂಟೆಗೆ 15 ಕಲಾ ತಂಡಗಳೊಂದಿಗೆ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ವಿವಿಧ ಪ್ರಕಾರದ ಕಲಾ ತಂಡಗಳು ಇರುತ್ತವೆ. ಹಾಗಾಗಿ ತುಂಬಾ ರಂಜಿತವಾದಂತಹ ಒಂದು ಕಾರ್ಯಕ್ರಮ ಇದೆ. ಇದು ವರ್ಣರಂಜಿತವಾದ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ನಾವು ಅಭಿಲಾಷೆಯನ್ನು ಇಟ್ಟುಕೊಂಡಿದ್ದೀವಿ. ಈಗಾಗಲೇ ಅವ್ರನ್ನ ಸಂಪರ್ಕಿಸಿದ್ದೀವಿ. ಈ ಕಾರ್ಯಕ್ರಮದ ಒಂದು ಉಸ್ತುವಾರಿಯನ್ನ ನಮ್ಮ ಕನಕಪುರದ ಹನುಮಂತು ಅವರಿಗೆ ನೀಡಿದ್ದೀವಿ. ಹಂಗಾಗಿ ಅವರ ಅಭಿಲಾಷೆ ಏನಿದೆ ಅಂತಂದ್ರೆ ಇದು ತುಂಬಾ ವರ್ಣರಂಜಿತವಾಗಿರ್ಬೇಕಣ್ಣ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ಅವರು ಏನು ಬಯಸ್ತಾರೆ ಅದಕ್ಕಿಂತ ಚೆನ್ನಾಗಿರ್ಬೇಕು. ಹಾಗೆ ನಮ್ಮ ಸ್ಥಳೀಯ ತಾಂಡಗಳಿಂದಲೇ ಕೆಲವು ಕಲಾವಿದರ ತಂಡಗಳು ಬರ್ತವೆ. ಅದಕ್ಕೂ ನಾವು ಅಲ್ಲಿ ಅವಕಾಶವನ್ನ ಕಲ್ಪಿಸಿಕೊಡುವಂತ ಕೆಲಸವನ್ನ ಮಾಡಬೇಕಾಗಿದೆ. ಹಾಗಾಗಿ ಎಲ್ಲರೂ ಸೌಹಾರ್ದತೆ ಸಹಕಾರದಿಂದ ಈ ಕಾರ್ಯವನ್ನ ನೆರವೇರಿಸಿಕೊಡಬೇಕು ಅಂತ ನಾನು ನಿಮ್ಮೆಲ್ಲರಲ್ಲೂ ಕಳಕಳಿಯಿಂದ ಮನವಿ ಮಾಡಿಕೊಳ್ತೇನೆ. ಬಂಧುಗಳೇ, ಅತಿ ಮುಖ್ಯವಾದ ವಿಚಾರ, ಈ ಕಾರ್ಯಕ್ರಮಕ್ಕೆ ಬರುವವರು ಯಾರು ಜೊತೆಯಲ್ಲಿ ಬಂದಿರ್ತೀರಿ ಎಲ್ಲರೂ ಬೆಳಗ್ಗೆ ಬರುವಾಗಲೂ ಅಷ್ಟೇ,
ಸಂಜೆ ಹೋಗುವಾಗಲೂ ಅಷ್ಟೇ ಸುರಕ್ಷಿತವಾಗಿ ಅವರನ್ನ ಮತ್ತೆ ವಾಪಸ್ ತಲುಪಿಸುವಂತ ಜವಾಬ್ದಾರಿ ನಮ್ಮ ಮೇಲಿದೆ. ಹಾಗಾಗಿ ನೀವು ಅವರನ್ನ ಹೇಗೆ ಕರ್ಕೊಂಡು ಬಂದಿದ್ದೀರಿ ಹಾಗೆ ವಾಪಸ್ ಕರ್ಕೊಂಡು ಹೋಗ್ಬೇಕು. ಕಾರ್ಯಕ್ರಮ ಮುಗಿಯುವವರೆಗೆ ಸ್ಟೇಡಿಯಂನಲ್ಲಿ ಇರಬೇಕು. ಹಾಗೆ ಅಕಸ್ಮಾತ್ ಯಾರಾದರೂ ಉಳ್ಕೊಂಡಿದ್ರೆ ಅಲ್ಲಿ ಸ್ಥಳೀಯ ಮುಖಂಡರನ್ನ ಸಂಪರ್ಕಿಸಿ ನಾವು ಇಲ್ಲೇ ಉಳ್ಕೊಂಡಿದ್ದೀವಿ ಅನ್ನೋದ ವಿಚಾರವನ್ನ ತಿಳಿಸಬೇಕು. ಹಾಗೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ನಿಮ್ಮಲ್ಲಿ ಕಳಕಳಿಯ ಮನವಿ ಏನಪ್ಪಾ ಅಂತಂದ್ರೆ, ಬೇರೆ ಯಾವ ಅಚಾತುರ್ಯಗಳು ನಡಿಬಾರದು. ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಮಾಡಬೇಕು. ನಮ್ಮ ಸೇವಾಲಾಲ್ ನಿಮ್ಗೆಲ್ರಿಗೂ ಆ ಒಂದು ಮನಸ್ಥಿತಿಯನ್ನ ಖಂಡಿತ ಕೊಡ್ತಾರೆ ಅನ್ನುವಂತ ಒಂದು ಗಟ್ಟಿ ಮನಸ್ಸು ನನ್ನಲ್ಲಿ ಇದೆ. ಆಮೇಲೆ ನಮ್ಮ ಕಾರ್ಯಕ್ರಮ ಸಕ್ಸಸ್ ಆಗುತ್ತೆ, 100% ಸಕ್ಸಸ್ ಆಗುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ. ಆ ವಿಶ್ವಾಸವನ್ನ ನಾವೆಲ್ಲರೂ ಉಳಿಸ್ಕೊಳ್ಬೇಕಾಗಿದೆ. ಬಂಜಾರರು ನಾವು ಗಟ್ಟಿ ಧ್ವನಿಯಿಂದ ಕೆಲಸ ಮಾಡೋರು ಅನ್ನೋದನ್ನ ಎಲ್ಲರೂ ಸಾಬೀತುಪಡಿಸಬೇಕಾಗಿದೆ. ಅಂತಹ ಒಂದು ಮುಖ್ಯವಾದ ಕಾರ್ಯಕ್ರಮ ನಮ್ಮ ಹನೂರಿನಲ್ಲಿ ನಡೀತಾ ಇದೆ. ಎಲ್ಲರೂ ಸಹಕಾರ ನೀಡಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ನಿಮ್ಮ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ತಿಳಿಸ್ತಾ ಇದೆಲ್ಲ ನೀವು ಸಹಕರಿಸ್ತೀರಿ ಅಂತ ಹೇಳ್ತಾ, ಆಮೇಲೆ ಯಾರೂ ನನ್ನನ್ನು ಕರೆದಿಲ್ಲ, ನಮಗೆ ಬಂದಿಲ್ಲ, ತಾಂಡಗಳಿಗೆ ಬಂದಿಲ್ಲ ಅಂತ ಅನ್ಬೇಡಿ. ನಾವೆಲ್ಲರೂ ಕರೆಯವ್ರೆ, ಬೇರೆ ಬೇರೆಯವ್ರನ್ನ ನಾವು ಕರೆಯವ್ರೆ, ನಮ್ಮನ್ನ ಯಾರೂ ಕರೆಯಂಗಿಲ್ಲ. ನಮ್ಮ ಸೇವಾಲಾಲ್ ಸ್ವಾಮೀಜಿಯ ಕಾರ್ಯಕ್ರಮ ಇದು. ಅದರಿಂದ ಯಾರೂ ಕರೆದಿಲ್ಲ ಅಂತ ಮನಸ್ಥಿತಿ ಯಾರು ಇಟ್ಕೊಳ್ಬೇಡಿ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಸೇವಾಲಾಲರ ಒಂದು ಆಶೀರ್ವಾದಕ್ಕೆ ನೀವೆಲ್ಲರೂ ಪಾತ್ರರಾಗಬೇಕು. ಅವರ ಭಕ್ತಿಗೆ ನೀವು ಪಾತ್ರರಾಗಿ ನಾವು ನಮ್ಮ ಜನಾಂಗದ ಒಂದು ಗಟ್ಟಿ ಧ್ವನಿಯನ್ನು ಉಳಿಸ್ಕೊಳ್ಬೇಕಾಗಿದೆ. ಆಮೇಲೆ ಈ ರೀತಿ ಕಾರ್ಯಕ್ರಮಗಳು ಇದಾದ ನಂತರ ಮುಂದಿನ ದಿನಗಳಲ್ಲಿ ನಡೆಯಲಿ, ಇನ್ನೂ ಹೆಚ್ಚು ನಡೆಯಲಿ ಅಂತ ಆಶಿಸುತ್ತಾ ಈ ಒಂದು ನನ್ನ ಮಾತನ್ನ ಮುಗಿಸ್ತೇನೆ. ದಯವಿಟ್ಟು ಇದನ್ನ ಎಲ್ಲರೂ ಸಹಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ನಮಸ್ಕಾರ ಬಂಧುಗಳೇ, ನಮಸ್ಕಾರ. ವೆಂಕಟೇಶ್ ನಾಯಕಮರು, ಮಂಡ್ಯ ಜಿಲ್ಲಾ ಲಂಬಾಣಿ ಬಂಜಾರ ಸಂಘದ ಅಧ್ಯಕ್ಷ ಇದ್ದೀನಿ. ಇವತ್ತು ಏನು ಹನೂರಲ್ಲಿ ನಮ್ಮ 287ನೇ ಶ್ರೀ ಸಂತ ಸೇವಾಲಾಲ್ ಜಯಂತ್ಯೋತ್ಸವ. ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ವೆಂಕಟೇಶ್ ನಾಯ್ಕ್, ಮಂಡ್ಯ ಜಿಲ್ಲಾ ಲಂಬಾಣಿ ಬಂಜಾರ ಸಂಘದ ಅಧ್ಯಕ್ಷ ಇದ್ದೀನಿ. ಇವತ್ತೇನು ಹನೂರಲ್ಲಿ ದಿನಾಂಕ 28/2/2026 ಶನಿವಾರ ಏನು ಇನ್ನು ಶ್ರೀ ಸಂತ ಸೇವಾಲಾಲ್ ಮಹಾರಾಜರ 287ನೇ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾನು ಕೂಡ ಬರ್ತಾ ಇದ್ದೀನಿ, ಹಾಗೂ ನನ್ನ ಜೊತೆಯಲ್ಲಿ ನನ್ನ ಸಂಗಡಿಗರನ್ನು ಕರ್ಕೊಂಡು ಬರ್ತಾ ಇದ್ದೀನಿ. ನೀವು ಎಲ್ಲ ನಮ್ಮ ಜನಾಂಗದವರು, ಏನು ಹಿರಿಯವರು, ನಾಯಕರು, ಡಾವು, ಕಾರಿಬಾರ್ ಎಲ್ಲ ಪ್ರತಿಯೊಬ್ಬರು ಕೂಡ ಬಂದು ಈ ಸಭೆನ ಈ ಕಾರ್ಯಕ್ರಮನ ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ನಮಸ್ತೆ ಬಂಧುಗಳೇ, ನಮ್ಮ ಹೆಸರು ಮಹೇಶ್ ನಾಯಕ್ ಅಂತ, ಕರ್ನಾಟಕ ಬಂಜಾರ ಬ್ರಿಗೇಡ್ ಸಂಘಟನೆ ರಾಜ್ಯಾಧ್ಯಕ್ಷರು. ಬಂಧುಗಳೇ, ಏನಿವತ್ತು ಮಂಡ್ಯ, ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ ಒಂದು ವಿಭಾಗೀಯ ಮಟ್ಟದ ಇಡೀ ಐತಿಹಾಸಿಕ ಒಂದು ಜಯಂತ್ಯೋತ್ಸವ, ಸಂತ ಸೇವಾಲಾಲ್ ಜಯಂತ್ಯೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಸುಮಾರು 10,000ಕ್ಕೂ ಹೆಚ್ಚು ಜನಸಂಖ್ಯೆ ಬಂಜಾರ ಸಮುದಾಯ, ವಿವಿಧ ಸಂಘ ಸಂಸ್ಥೆಗಳು, ಸಮುದಾಯದ ಮುಖಂಡರುಗಳು ಸೇರಿ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಜಯಂತ್ಯೋತ್ಸವಕ್ಕೆ ನಾವು ಬರ್ತಾ ಇದ್ದೀವಿ, ನೀವು ಬನ್ನಿ. ಮುಖ್ಯವಾಗಿ ಬಂಧುಗಳೇ, ಈ ಸಂತ ಸೇವಾಲಾಲ್ ಜಯಂತಿ ಕಾರ್ಯಕ್ರಮಕ್ಕೆ ಸರ್ಕಾರಿ ನೌಕರರು, ನಮ್ಮ ಬಂಜಾರ ಸಮುದಾಯ ಸರ್ಕಾರಿ ನೌಕರರುಗಳು, ಸಂಘ ಸಂಸ್ಥೆಗಳು, ಸಮುದಾಯ ಮುಖಂಡರುಗಳು, ಚಿಂತಕರು, ಸಾಹಿತಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಏನಿವತ್ತು ನಮ್ಮ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಸಂಘ ಸಂಸ್ಥೆಗಳು, ಚಿಂತಕರು, ಸಾಹಿತಿಗಳು, ನಮ್ಮ ಬಂಜಾರ ಸಮುದಾಯದ ಸರ್ಕಾರಿ ನೌಕರುಗಳು ಪಕ್ಷ ಭೇದ ಮರೆತು ಈ ಜಯಂತಿ ಕಾರ್ಯಕ್ರಮ ಬರಬೇಕು. ಐತಿಹಾಸಿಕ ಕಾರ್ಯಕ್ರಮ, ವಿಭಾಗ ಮಟ್ಟದಲ್ಲಿ ಕಾರ್ಯಕ್ರಮ ಅಂದ್ರೆ ಸುಮಾರು 10,000 15,000 ಜನಸಂಖ್ಯೆ ಸೇರುವ ಸಂಭವ ಇದೆ. ಆಮೇಲೆ ಈ ಬರುವಂತ ಈ ಸಮುದಾಯದಿಂದ ನಮ್ಮ ಬಂಜಾರ ಬರುವಂತವರು ಪ್ರತಿಯೊಬ್ಬರು ಕೂಡ ತಪ್ಪದೆ ಈ ಕಾರ್ಯಕ್ರಮ ನಮ್ಮ ಸಮುದಾಯದ ತಾಂಡಗಳಲ್ಲಿ ನಾಯಕ್, ಡಾವು, ಕಾರ್ಬಾರಿ, ಅಸಾಬಿ, ನಸಾಬಿ ಏನಿದ್ರ ನೀವು ಕೂಡ ನಿಮ್ಮ ಜವಾಬ್ದಾರಿ ಎತ್ಕೊಂಡು ನಾವೊಂದು ಶಕ್ತಿ ಪ್ರದರ್ಶನ ಮಾಡಬೇಕಾಗಿದೆ. ಈ ಸರ್ಕಾರದಲ್ಲಿ ನಾವು ಈ ಭಾಗದಲ್ಲಿ ಇದ್ದೀವಿ. ಮಂಡ್ಯ, ಮೈಸೂರು, ಚಾಮರಾಜನಗರ ಜಿಲ್ಲೆ ಅಂದ್ರೆ ಬಂಜಾರ ಸಮುದಾಯವರು ಎಲ್ಲೋ ಹಿಂದುಳಿದ್ದಾರೆ ತಿಳ್ಕೊಂಡಿದ್ರೆ, ಇದಕ್ಕೆ ನಾವು ಸರ್ಕಾರಕ್ಕೆ ಒಂದು ಸಂದೇಶ ಕೊಡ್ಬೇಕು. ನಾವು ಕೂಡ 3 ಜಿಲ್ಲೆಯಲ್ಲಿ ವಾಸವಿದ್ದೇವೆ. ಹಳೆ ಮೈಸೂರು ಪ್ರಾಂತ್ಯದಲ್ಲಿ ನಾವು ಕೂಡ ವಾಸ ಇದೆ. ಯಾಕಂದ್ರೆ ಸರ್ಕಾರ ನಮ್ಮ 3 ಜಿಲ್ಲೆಗಳು ನಮ್ಗೆ ಸರಿ ಗಣನೆ ತಗೊಂಡಿಲ್ಲ ಸರ್ಕಾರ.
ಯಾವುದೇ ಸರ್ಕಾರ ಬಂದರೂ ಕೂಡ ಈ 3 ಜಿಲ್ಲೆ ಬಂಜಾರ ಇದ್ದಾರ ಅಂತ ಗೊತ್ತಿಲ್ಲ. ಬರೀ ಉತ್ತರ ಕನ್ನಡದಲ್ಲಿ ಮಾತ್ರ ಬಂಜಾರ ಜನ ಇದ್ದಾರೆ ತಿಳ್ಕೊಂಡಿದ್ದಾರೆ. ಆದ್ರೆ ನಾವು ಈ ಸರ್ಕಾರನ ನಾವು ಕಳಿಸ್ತಾ ಇದ್ದೀವಿ. ಮಾನ್ಯ ನಮ್ಮ 101 ಜಾತಿಗಳ ಜವಾಬ್ದಾರಿ ಹೊತ್ತಂತ ಏಕೈಕ ಮಿನಿಸ್ಟರ್ ಅಂದ್ರೆ ನಮ್ಮ ಎಸ್ ಸಿ ಮಹದೇವಪ್ಪನವರು, ಸಮಾಜ ಕಲ್ಯಾಣ ಸಚಿವರು ಕೂಡ ಈ ಕಾರ್ಯಕ್ರಮ ಆಹ್ವಾನ ನೀಡಿದ್ದೇವೆ. ಅವರು ಕೂಡ ಬರ್ತಾರೆ. ಅವ್ರು ಬಂದಂತ ನಮ್ಮ ಸಮುದಾಯದ ಜನಂತ ಸಮಸ್ಯೆ ಏನಿದೆ ಈ ಭಾಗದಲ್ಲಿ ಅವ್ರಿಗೂ ನಾವು ಮನವರಿಕೆ ಮಾಡಬೇಕಾಗಿದೆ. ತಪ್ಪದ ಈ ಕಾರ್ಯಕ್ರಮ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಇದರಲ್ಲಿ ಪಕ್ಷ ಭೇದ ಮರೆತು ಬರಬೇಕು ಬಂಧುಗಳೇ. ಇದು ನಮ್ಮ ಸೇವಾಲಾಲ್ ಜಯಂತಿ ನಮ್ಮ ಬಂಜಾರ ಸಮುದಾಯ ಆರಾಧ್ಯ ದೇವ ಸಮುದಾಯದ ಕಾರ್ಯಕ್ರಮ ಇರುವುದರಿಂದ ತಪ್ಪದೆ ಬನ್ನಿ. ಇದ್ರ ಪಕ್ಷಾತೀತವಾಗಿ ಎಲ್ಲರೂ ಬಂದು ಕೈ ಜೋಡಿಸಬೇಕು. ಅವ್ರ ಹೆಸರು ಕೊಟ್ಟಿಲ್ಲ, ಇವ್ರ ಹೆಸರು ಹಾಕಿಲ್ಲ, ಇವ್ರ ಹೆಸರು ತಿಳ್ಕೊಬಿಡಿ ಬಂದು. ಇದು ಸಮಾಜ ಸಮುದಾಯದ ಕಾರ್ಯಕ್ರಮ ಆಗುವುದರಿಂದ ಜಾತಿ ಭೇದ ಮರೆತು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿ ತಿಳ್ಕೊತೀವಿ ಬಂಧುಗಳೇ. ನಮಸ್ಕಾರ ಹನುಮಂತವ್ರೆ. ನಮಸ್ಕಾರ ಸರ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ವಿಶೇಷವಾಗಿ ನೀವು ರಾಜ್ಯ ಮತ್ತು ವಿಶೇಷ ದೇಶಗಳು, ವಿಶೇಷ ಬೇರೆ ಬೇರೆ ಜಿಲ್ಲೆಗಳು, ಬೇರೆ ಬೇರೆ ರಾಜ್ಯಗಳಲ್ಲಿ ನಿಮ್ಮ ಕಲಾ ತಂಡ ವಿಶೇಷವಾಗಿ ಪ್ರದರ್ಶನಗಳನ್ನು ಮಾಡಿದೆ, ಏರ್ಪಡಿಸ್ತಾ ಇದೆ. ಇತ್ತೀಚೆಗೆ 28ನೇ ತಾರೀಕು 2026 ಫೆಬ್ರವರಿ ಶನಿವಾರ ನೀವು ಹನೂರಿನಲ್ಲಿ ವಿಶೇಷವಾದ ನಿಮ್ಮ ಕಲಾ ತಂಡಗಳನ್ನು ಆಹ್ವಾನ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಈ ಬಗ್ಗೆ ಏನು ಹೇಳ್ತೀರಿ ಹನುಮಂತವ್ರೆ? ಇವತ್ತು ಸಂತ ಸೇವಾಲಾಲ್ ಮಹಾರಾಜರ 287ನೇ ಜಯಂತ್ಯೋತ್ಸವನ ಬಂಜಾರ ಸಮುದಾಯದ ಸಂಘದ ವತಿಯಿಂದ ನಡೀತಾ ಇರುವಂಥ 28ನೇ ತಾರೀಕು ಕಾರ್ಯಕ್ರಮಕ್ಕೆ ಪೂಜಾ ಕುಣಿತ, ಲಂಬಾಣಿ ನೃತ್ಯ, ಲೇಂಗಿ ಮತ್ತು ಡೊಳ್ಳು ಕುಣಿತ, ವೀರಗಾಸೆ, ಚಿಲಿಪಿಲಿ ಗೊಂಬೆ, ಬೀಸು ಕಂಸಾಳೆ, ಇನ್ನು ವಿವಿಧ ಪ್ರಕಾರದ ಜನಪದ ಕಲಾ ತಂಡ, ಒಂದು 15 ವಿವಿಧ ಪ್ರಕಾರದ ತಂಡಗಳು ಭಾಗವಹಿಸ್ತವೆ. ಶಿವಮೊಗ್ಗ, ದಾವಣಗೆರೆ, ಚಾಮರಾಜನಗರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ನಗರ ಜಿಲ್ಲೆ, ಇನ್ನೂ ಹಲವಾರು ಜಿಲ್ಲೆಗಳೆಲ್ಲ ಕಾರ್ಯಕ್ರಮಕ್ಕೆ ಬರ್ತವೆ ಸರ್. ಕಾರ್ಯಕ್ರಮ ಓಕೆ. ರಾಜ್ಯದಲ್ಲಿ ತಾವು ಎಷ್ಟು ಪ್ರದರ್ಶನಗಳನ್ನು ಕೊಟ್ಟಿದ್ದೀರಿ? ನಮ್ಮ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಕಾರ್ಯಕ್ರಮ ಮಾಡಿದ್ದೀನಿ. ಹಾಗೂ ನಮ್ಮ ಭಾರತದಲ್ಲಿ ಒಂದು 25 ರಾಜ್ಯಗಳಲ್ಲಿ ಕಾರ್ಯಕ್ರಮ ಮಾಡಿದ್ದೀನಿ. ವಿದೇಶಕ್ಕೂ ಸಹ ನಾನು ಕಳಿಸ್ಕೊಟ್ಟಿದ್ರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಯಾವ ದೇಶಕ್ಕೆ ಹೋಗಿದೆ ಸರ್? ದುಬೈ ಕಳಿಸಿದ್ರು, ಸಿಂಗಾಪುರ್ ಕಳಿಸಿದ್ರು ಸರ್ ಕಾರ್ಯಕ್ರಮಕ್ಕೆ. ನಾನು 2017ರಲ್ಲಿ ಗಣರಾಜ್ಯೋತ್ಸವ ಪೆರೇಡಲ್ಲಿ ರಾಜ್ಪಥಲ್ಲಿ ನನ್ನ ಕರ್ನಾಟಕದ ಶಬ್ದ ಚಿತ್ರನ ತಗೊಂಡೋಗಿದ್ದೆ. ಆ ಕಾರ್ಯಕ್ರಮನ ನಾನೇ ಜವಾಬ್ದಾರಿ ತಗೊಂಡಿದ್ದೆ. ಅದನ್ನು ಇಲ್ಲಿ ರಾಷ್ಟ್ರಪತಿ. ಹೌದು. 2012-13 ರಾಜ್ಯ ಯುವ ಪ್ರಶಸ್ತಿ ಕೊಟ್ಟಿದ್ದೆ ಸರ್ ನನಗೆ. ಬೇರೆ ಬೇರೆ ಯಾವುದು ಪ್ರಶಸ್ತಿಗಳು ಬಂದಿತ್ತು ತಮಗೆ? ನನಗೆ ಕರ್ನಾಟಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಭಾಷಾ ಅಕಾಡೆಮಿದು ಪ್ರಶಸ್ತಿ ಎಲ್ಲ ಬಂದಿದೆ. ನೆಹರು ಕೇಂದ್ರದಿಂದನೂ ಸರ್ ನನಗೆ ಪ್ರಶಸ್ತಿ ಎಲ್ಲ ಬಂದಿದೆ. ಹಲವಾರು ಸಂಘ ಸಂಸ್ಥೆಗಳೆಲ್ಲ ಪ್ರಶಸ್ತಿಗಳೆಲ್ಲ ಕೊಟ್ಟಿದ್ದಾರೆ ಸರ್ ನನಗೆ. ಓಕೆ. ನಮ್ಮ ಜಿಲ್ಲೆಯವರಿಗೆ, ನಮ್ಮ ಭಾಗಕ್ಕೆ, ಅದು ವಿಶೇಷವಾಗಿ ಹನೂರು ತಾಲೂಕಿಗೆ ನಿಮ್ಮ ತಾಂಡಗಳೆಲ್ಲ ಭಾಳಷ್ಟಿದ್ದಾರೆ. ನಿಮ್ಮ ಪ್ರದರ್ಶನಗಳನ್ನು, ನಿಮ್ಮ ಕಲಾ ತಂಡವನ್ನು ನೋಡೋಕ್ಕೆ ಎಲ್ಲ ಉತ್ಸಾಹರಿದ್ದಾರೆ. ಧನ್ಯವಾದಗಳು ಹನುಮಂತಾರೆ. ನನ್ನ ಜೊತೆ ಇಷ್ಟು ಮಾತಾಡಿದ್ದೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪಿ ಕುಮಾರ್ ನಾಯ್ಕ್ ಅಂತೇಳಿ, ಮಾಜಿ ತಾಲೂಕ್ ಪಂಚಾಯತ್ ಚಾಮರಾಜನಗರ ABSS ರಾಜ್ಯ ಉಪಾಧ್ಯಕ್ಷರಾಗಿ ಒಕ್ಕೂಟದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇದೇ 28/2/2026 ಚಾಮರಾಜನಗರ ಜಿಲ್ಲೆಯ ಹನೂರು ಪಟ್ಟಣದಲ್ಲಿ ಸಂತ ಸೇವಾಲಾಲ್ ಜಯಂತಿ ಕಾರ್ಯಕ್ರಮ ಬಹಳ ಭರದಿಂದ, ಬಹಳ ಉತ್ಸುಕತೆಯಿಂದ ಜರುಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಾಡಿನ ಗಣ್ಯರು, ಜಿಲ್ಲಾ ಉಸ್ತುವಾರಿ ಸಚಿವರು, ಸಮಾಜ ಕಲ್ಯಾಣ ಮಂತ್ರಿಗಳು, ಜಿಲ್ಲೆಯ ಸಂಸದರು, ಶಾಸಕ ಮಿತ್ರರು, ಗಣ್ಯರು, ಸಮಾಜದ ವಿವಿಧ ಮುಖಂಡರುಗಳು, ಸ್ವಾಮೀಜಿಗಳು ಎಲ್ಲರೂ ಕೂಡ ವಿಶೇಷವಾಗಿ ಜಿಲ್ಲೆಗೆ ಆಗಮಿಸ್ತಿದ್ದಾರೆ. ಇದೊಂದು ಐತಿಹಾಸಿಕ ಸಮಾರಂಭವಾಗಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸುವ ಜೊತೆಗೆ ಶಿಸ್ತು ಮತ್ತು ಸಂಯಮಕ್ಕೆ ಹೆಸರಾದಂತಹ ಬಂಜಾರ ಸಮಾಜದ ಎಲ್ಲ ಬಂಧುಗಳು ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಕಾರ್ಯಕ್ರಮದಲ್ಲಿ ಯಾವುದೇ ಸಣ್ಣ ಪುಟ್ಟ ಅಡಚಣೆಗಳಿಗೆ ಅವಕಾಶ ನೀಡದೆ, ಸೆಲೆಬ್ರಿಟಿಗಳು ಬರಲಿ ಅಥವಾ ಇನ್ಯಾವುದೇ ಗಣ್ಯರು ಬರಲಿ, ಅವ್ರಿಗೆ ಯಾವುದೇ ರೀತಿಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಚ್ಯುತಿ ಬರದಂತೆ ಎಲ್ಲರೂ ಕೂಡ ಪರಸ್ಪರ ಸಹಕಾರ ನೀಡುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮನ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟು ಜಿಲ್ಲೆಗೆ ಕೀರ್ತಿ ತರಬೇಕಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಅತ್ಯಂತ ವಿನಯಪೂರ್ವಕವಾಗಿ ಮನವಿ ಮಾಡ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಜೈ ಶಿವಲಾಲ್. ನಾನು ಶಾಂತರಾಜು ಎಂ, ಜಿಲ್ಲಾ ಲಂಬಾಣಿ ಬಂಜಾರ ಸಂಘದ ಗೌರವಾಧ್ಯಕ್ಷ.
ಹಾಗೂ ಈ ಕಾರ್ಯಕ್ರಮದ ಕಮಿಟಿಯಲ್ಲಿ ನಾನು ಕೂಡ ಒಬ್ಬ ಸದಸ್ಯ ಅಂತ ತಿಳ್ಕೊಳ್ಳಿ. ಬಂಧುಗಳೇ, ದಿನಾಂಕ 28/2/2026 ನಡೆಯುವ ಈ ಕಾರ್ಯಕ್ರಮವನ್ನು ನಾವು ವಿಜೃಂಭಣೆಯಿಂದ ಮಾಡಬೇಕು. ಜೊತೆಯಲ್ಲಿ ಕಾರ್ಯಕ್ರಮಕ್ಕೆ ನಮ್ಮ ಜನಾಂಗವಲ್ಲದೆ ಇತರೆ ಜನಾಂಗದವರು ಬರ್ತಾರೆ ಕಾರ್ಯಕ್ರಮಕ್ಕೆ. ಅವರನ್ನು ನಾವು ಸ್ವಾಗತ ಮಾಡಬೇಕು. ಮತ್ತು ಈ ಕಾರ್ಯಕ್ರಮ ಹೇಗಿರಬೇಕು ಅಂತಂದರೆ, ನಮ್ಮ ಜನಾಂಗದಿಂದ ಇಂಥ ಒಂದು ಕಾರ್ಯಕ್ರಮ ಕೊಡ್ತಾರಾ ಅನ್ನುವಂತಹ ಒಂದು ಪ್ರಶಂಸೆಯನ್ನು ನಾವು ತಗೊಳ್ಬೇಕಾಗುತ್ತೆ. ಈ ಕಾರ್ಯಕ್ರಮಕ್ಕೆ ನಾವು ಎಲ್ಲರನ್ನೂ ಆಹ್ವಾನ ಮಾಡಿದ್ದೀವಿ. ನಮ್ಮ ಜನಗಳನ್ನ ಮೊದಲು ಆಹ್ವಾನ ಮಾಡಿದ್ದೀವಿ. ಎಲ್ಲ ತಾಂಡಗಳಿಗೆ ನೌಕರರ ಸಂಘದವರು ಮತ್ತು ಇನ್ನು ಬೇರೆ ಇತರೆ ಸಂಘದವರ ಜೊತೆಯಲ್ಲಿ ಗೂಡಿ ಅವರ ಜೊತೆ ನಾವು ತಾಂಡಗಳಿಗೆ ಭೇಟಿ ನೀಡಿ ನಾವು ಎಲ್ಲರನ್ನೂ ಆಹ್ವಾನ ಮಾಡಿದ್ದೀವಿ. ಇದರ ಜೊತೆಯಲ್ಲಿ ನಮ್ಮ ಸೆಲೆಬ್ರಿಟಿಗಳಾದಂತಹ ಹನುಮಂತು, ರಮೇಶ್ ಲಮಾಣಿ ಇವ್ರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೀವಿ. ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಹೊಸ ವಿಡಿಯೋಗಳನ್ನ ನೋಡ್ತಾ